ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಕೆ ಸಿ ಟಿ ಸ್ಟೂಡೆಂಟ್ಸ್, ಓಕೆ, ನಾನು ಹೇಳ್ತಿದ್ದೀನಿ ಕೆ ಸಿ ಟಿ ಸ್ಟೂಡೆಂಟ್ಸ್. ಇವಾಗ ಕೆ ಸಿ ಟಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೇಕಂತಿದ್ರೆ ನಿಮಗೆ ಕೆಲವೊಂದಿಷ್ಟು ನಾನು ಇನ್ಸ್ಟ್ರಕ್ಷನ್ ಕೊಡ್ತಿದ್ದೀನಿ. ಅಂದರೆ ಕೆಲವೊಂದಿಷ್ಟು ಅಂದರೆ ಫೆನಾಲ್ಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಹಳೆ ಗೊತ್ತಿರುವಾಗ ಒಂದು ಶೆಡ್ಯೂಲ್ ನೋಡ್ಕೊಂಡಿರ್ತೀರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ದು. ಅದರಲ್ಲಿ ಕೆಳಗಡೆ ಕೂಡ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಸೀಟು ರದ್ದತಿ ಅಂತಂದ್ರೆ ಅಂದರೆ ಸೀಟ್ ಕ್ಯಾನ್ಸಲೇಷನ್ ಬಗ್ಗೆ ಒಂದು ನೋಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅದರ ತಕ್ಕನಾಗಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಅಂತ ಒಂದು ಪೇಜ್ನ ಕೊಟ್ಬಿಟ್ಟು ಅದ್ರ ಕೆಳಗಡೆನೂ ಕೂಡ ಮತ್ತೆ ಇಲ್ಲೊಂದು ಟೈಮ್ ಹೇಳಿದ್ರು. ಓಕೆ, ಕಾಣಿಸ್ತಿದೆ ನೋಡಿರಿ. ಇಲ್ಲೂ ಕೂಡ ಭಾಳ ಇಂಪಾರ್ಟೆಂಟಾಗಿ ನಿಮ್ಮ ಪದೇ ಪದೇ ಹೇಳ್ತಿದ್ದಾರೆ ಅಂತಂದರೆ ನೀವು ನೆಗ್ಲಿಜೆನ್ಸಿ ಮಾಡಬೇಡ. ಓಕೆ, ಮಾಡಬೇಡಿ. ಓಕೆ, ಯಾಕಂತಂದರೆ ಈಗ ಪದೇ ಇಷ್ಟು ಹೇಳ್ತಿದ್ದಾರೆ ಅಂದು ಕೂಡ ನೀವು ಮಾಡ್ತೀನಿ ಅಂತಂದರೆ ಮುಂದೆ ಏನಾದರೂ ತೊಂದರೆ ಆದರೆ ನೀವೇ ಅನುಭವಿಸೋರು. ಹಂಗಾಗಿಬಿಟ್ಟು ಅಲ್ಲಿರುವಂಥದ್ದು ನಾನು ಹೇಳ್ತೀನಿ, ಅರ್ಥ ಮಾಡ್ಕೊರಿ. ಓಕೆ, ಇವಾಗ ಏನಪ್ಪ ಅಂದರೆ ಯಾರಿಗೆಲ್ಲ ಈಗ ಫಸ್ಟ್ ರೌಂಡು ಮತ್ತು ಸೆಕೆಂಡ್ ರೌಂಡು ಸೀಟ್ ಸಿಕ್ಕಿಲ್ಲ, ಈಗ ಥರ್ಡ್ ರೌಂಡಲ್ಲಿ ಸೀಟ್ ಸಿಗುತ್ತೋ ನೀವು ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಓಕೆ, ನೆನ್ಬಿಡಬೇಕು. ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸೀಟ್ ಯಾವಾಗ ಸಿಗುತ್ತೋ ಅವರೆಲ್ಲರೂ ಕೂಡ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಹೇಳಿ ಬ್ರದರ್, ನನಗೆ ಸೀಟ್ ಸಿಕ್ಕಾದ್ಮೇಲೆ ಅಡ್ಮಿಷನ್ ಮಾಡಿಸ್ಕೊಳ್ಳಲ್ಲ ಅನ್ನೋದಾಗಿದ್ದರೆ ಅವ್ರು ಪದೇ ಹೇಳ್ತಿದ್ದೀನಿ, ಸೀಟ್ ಸಿಕ್ಕೂ ಕೂಡ ನೀವು ಅಡ್ಮಿಷನ್ ಮಾಡಿಸ್ಕೊಳ್ಳಲ್ಲ ಅಂತಂದರೆ ನಿಮ್ಮ ಪಕ್ಕ ಏನಾದರೂ ಆ್ಯಕ್ಷನ್ ತೊಗೊಳ್ತಾರೆ. ಇಲ್ಲಿ ಹೇಳಿಲ್ಲ ಅವರು, ಬಟ್ ಏನಾದರೂ ಹಾಕ್ತಾರೆ. ಓಕೆ, ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೋಬೇಕು, ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ನೀವು 3ನೇ ತಾರೀಕುವರೆಗೂ ಟೈಮ್ ಇದೆ ಅಂತಂದರೆ ಈಗ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕು, ಸೆಕೆಂಡ್ ರೌಂಡು ಕೂಡ ಸೀಟ್ ಸಿಕ್ಕು, ಈಗ ಅಡ್ಮಿಷನ್ ಮಾಡಿಸ್ಕೊಂಡಿರ್ತಾರೆ. ಬಟ್ ಅದಾಗಿ ಕೂಡ ಬೇಡ ನಮಗೆ ಅಂತ ಅನಿಸಿದರೆ ಈಗ 3ನೇ ತಾರೀಕುವರೆಗೂ ಕೂಡ ಟೈಮ್ ಇರ್ತದೆ. ಹೋಗ್ಬಿಟ್ಟು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಕ್ಕೆ ಕೇದಾರು ಹೋಗ್ರಿ. ಸೀಟ್ ಕ್ಯಾನ್ಸಲೇಷನ್ ಮಾಡಿಸ್ಕೊಂಡ್ರೆ ಒಂದು 5 ರೂಪಾಯಿ ಫೆನಾಲ್ಟಿ, $5,000 ಫೆನಾಲ್ಟಿ ಬೀಳ್ತದೆ. $5,000 ಫೆನಾಲ್ಟಿ ಆದ ನಂತರ ನಿಮ್ಗೆ ಏನಾಗುತ್ತೆ ಅಂದರೆ ಈ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ನಿಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡ್ತಾರೆ. ಓಕೆ, ನೆನ್ಪಿಡಬೇಕು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡ್ತಾರೆ. ಓಕೆ, ಎಷ್ಟೊಂದು ಹುಡುಗರು ಸೀಟ್ ಕ್ಯಾನ್ಸಲೇಷನ್ ಮಾಡಿಸ್ಕೊಂಬಂದರೆ ಬರ್ದಾರ ನಾ ಇಲ್ಲೇ ಸ್ಟಾಪ್ಡ. ಇನ್ನೊಂದು ಪದೇ ಕೆ ವೆಬ್ಸೈಟಲ್ಲಿ ಈಗ ಓಪನ್ ಮಾಡ್ಕೊಂಡ್ರೆ ಇವರು ಸ್ಟಾಪ್ಡ್ ಫ್ರಮ್ ಸೀಟ್ ಅಡ್ಮಿಷನ್ ಪ್ರೊಸೆಸ್ ಅಂತ ಈ ರೀತಿ ಬರ್ತದೆ. ಅದು ನಿಮ್ಗೆ ಯಾಕೆ ಬರ್ತದೆ ಅಂತಂದರೆ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ, ಸೊ ಹಂಗಾಗಿ ಬರ್ತಾ ಇರ್ತದೆ. ಓಕೆ, ಇವಾಗ ನಾನು ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ ಇನ್ನೂ ಕೂಡ ಫಸ್ಟ್ ರೌಂಡ್ ಸೀಟ್ ಸಿಕ್ಕು ಅಡ್ಮಿಷನ್ ಮಾಡಿಸ್ಕೊಂಡು ಅಥವಾ ಸೆಕೆಂಡ್ ರೌಂಡ್ ಸೀಟ್ ಸಿಕ್ಕು ಅಡ್ಮಿಷನ್ ಮಾಡಿಸ್ಕೊಂಡು ಈಗ ನಮ್ಗೆ ಇಷ್ಟ ಇಲ್ಲ, ನಾನು ಇವಾಗ ಈಗ ನಾನು ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ, ನನಗೆ ಸಿಕ್ಕಿರೋ ಕಾಲೇಜ್ ಬೇಡ, ಸೀಟ್ ಕ್ಯಾನ್ಸಲ್ ಮಾಡ್ಕೊತೀನಿ ಅನ್ನೋದಾದರೆ ಹೋಗಿ ಮಂಡೇ ಅಂತಂದ್ರೆ ನಾಳೆ ಹೋಗಿಬಿಟ್ಟು ಕೇದಾರ್ಗೆ ಹೋಗಿಬಿಟ್ಟು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಬನ್ನಿ. ಒಂದು $5,000 ಕಟ್ ಮಾಡ್ಕೊಂಡು ರಿಮೈನಿಂಗ್ ಎಲ್ಲ ದುಡ್ಡು ನಿಮಗೆ ಕೊಡ್ತಾರೆ. ಓಕೆ, ಇವಾಗ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ ಈ ಥರ್ಡ್ ರೌಂಡ್ ಡೈರೆಕ್ಟ್ ಬಂದಿರ್ತೀರ, ಈಗ ಯಾವುದೋ ಒಂದು ಕಾಲೇಜ್ ಸಿಕ್ಬಿಡುತ್ತೆ, ಸಿಕ್ಕು ಅಡ್ಮಿಷನ್ ಮಾಡ್ಕೊಂಡು ಆಮೇಲೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡ್ರಿ ಅಂತಂದರೆ ಬರೋಬ್ಬರಿ 5 ಪಟ್ಟು ನಿಮಗೆ ದಂಡ ಬೀಳ್ತದೆ. ಸೊ ಹಂಗಾಗ್ಬಿಟ್ಟು ನಿಮಗೆ ಅನಿಸ್ಬೋದು ಸೀಟ್ ಸಿಕ್ಕು ನನಗೆ ಹೋಗಲ್ಲ ಬರ್ತಾರೆ ಅಡ್ಮಿಷನ್ ಮಾಡಿಸ್ಕೊಳ್ಳೋ ಅನ್ನೋದಾಯ್ತಂದರೆ ನಿಮ್ಮ ಆ್ಯಕ್ಷನ್ ತೊಗೊಳ್ತಾರೆ. ಹಂಗೆ ನೆನ್ಬಿಡಬೇಕು. ನಾನು ಪದೇ ಹೇಳ್ತಿದ್ದೀನಿ, ನೀವು ಹಂಗೆ ಯಾರಿಗೆ ಮಾಡ್ಕೊಳಕ್ಕೆ ಹೋಗ್ತೀರಾ? ನಿಮಗೆ ಈಗ ಹೊಸ್ದಾಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟಿದ್ದಾರೆ. ಸೊ ಹಂಗಾಗಿ ನಿಮಗೆ ಬೇಕಾಗಿರೋ ಕಾಲೇಜ್ ಅಷ್ಟೇ ಇಟ್ಕೊಂಡು ಬೇಡ ಅದನ್ನ ಡಿಲೀಟ್ ಮಾಡ್ಕೊಂಬಿಡಿ. ಓಕೆ, ಇಲ್ಲಿ ಅದನ್ನೇ ಹೇಳ್ತಿದ್ದಾರೆ ಅವರು ಪದೇ ಇಷ್ಟರಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡ್ಕೊರಿ. ಓಕೆ, ಇಲ್ಲಿ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ. ನಿಮಗೆ ಬೇಕಾಗಿದ್ದನ್ನ ಮಾತ್ರ ಇಟ್ಕೋರಿ. ಓಕೆ, ಬೇಡ ಅದನ್ನ ಡಿಲೀಟ್ ಮಾಡ್ಕೊರಿ. ಅವಾಗ ಏನು ಅನ್ಸುತ್ತೆ, ನೀವು ಅಡ್ಮಿಷನ್ ಹೋಗ್ಬೇಕಾಗಿರೋ ಕಾಲೇಜೇ ಸಿಗುತ್ತೆ, ಇಲ್ಲಂತಂದರೆ ಇಲ್ಲ. ಇವಾಗ ಸುಮ್ಮನೆ ಯಾವುದಾದ್ರು ಹಾಕ್ಕೊಂಡು ಸೀಟ್ ಸಿಕ್ಕು ಅಲ್ಲಿ ನೀವು ಅಡ್ಮಿಷನ್ ಮಾಡಿಸ್ಕೊಳ್ಳದೆ ಹೋದರೆ ಕೇಳಿದವ್ರು ಇನ್ನೂ ಏನೇನು ಆ್ಯಕ್ಷನ್ ತೊಗೊಂತಾರೆ ಗೊತ್ತಿಲ್ಲ. ಓಕೆ, ಅವರು ಇವಾಗ ಹೇಳ್ತಿರೋದೇನು, ಸೀಟ್ ಅಡ್ಮಿಷನ್ ಮಾಡಿಸಿ ಆಮೇಲೆ ನೀವೇನಾದರೂ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋದ್ರೆ 5 ಪಟ್ಟು ಅಂತ ಹೇಳಿದಾರೆ. ಇಲ್ಲ ನೀವು ಸೀಟ್ ಸಿಕ್ಕು ಕೂಡ ನಾನು ಏನೂ ಕೂಡ ಅಡ್ಮಿಷನ್ ಮಾಡಿಸ್ಕೊಳ್ಳೋಕ್ಕೆ ಹೋಗಲ್ಲ ಅಂತಂದರೆ ಏನಾದರೂ ಒಂದು ತೊಗೊತಾರೆ, ಆ್ಯಕ್ಷನ್ ತೊಗೊಂತಾರೆ, ನಿಮಗೆ ಬಿಡಲ್ಲ. ಓಕೆ, ಹಂಗಾಗಿ ಹೇಳ್ತಿದ್ದೀನಿ. ಇವು ಪದೇ ನಿಮ್ಗೆ ಏನಕ್ಕೆ ಎಷ್ಟೊಂದು ಮುನ್ನೆಚ್ಚರಿಕೆ ಪದೇ ವಹಿಸ್ತೀನಿ ಅಂತಂದರೆ ಫೆನಾಲ್ಟಿ ಬಗ್ಗೆ ಹುಡುಗರು ನಿಮ್ಗೆ ಇನ್ನೂ ಕೂಡ ರುಚಿ ಕಂಡಿಲ್ಲ. ಯಾಕಂದರೆ ಹೋದ ವರ್ಷ 2 ವರ್ಷ ಅನುಭವಿಸಿದ್ದಾರೆ ಹುಡುಗರು. ಎದಕ್ಕೆ ಬೇಕಪ್ಪ ಪೆನಾಲ್ಟಿ ಕಟ್ಟು ಅಂತ ಹಂಗೆ ಬಿಟ್ಟು ಮುಂದಿನ ವರ್ಷ ಏನಾದರೂ ಪಾರ್ಟಿಸಿಪೇಟ್ ಕೇದವ್ರಿಗೆ ಮಾಡೋಕ್ಕೆ ಬಂದರೆ ಅವರು ಪಾರ್ಟಿಸಿಪೇಟ್ ಮಾಡೋಕ್ಕೂ ಕೂಡ ಬಿಟ್ಟಲ್ಲ. ನಿಮ್ಗೆ ಹಳೆ ಗೊತ್ತಿದೆ ಅನ್ಕೊಂತೀನಿ. ಅಂದರೆ ಈ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಒಂದು ಲಿಸ್ಟ್ ಬಿಟ್ಟರು ಅಂತಂದರೆ ನಾಟ್ ಎಲಿಜಿಬಲ್ ಫಾರ್ ಸ್ಟೂಡೆಂಟ್ಸ್ ಇನ್ ಕೌನ್ಸ್ಲಿಂಗ್ KCT 2024 ಅಂತ ಬರೆದು ಒಂದು ಲಿಸ್ಟ್ನೇ ಬಿಟ್ಟಿದ್ರು. ಅಂದರೆ ಬರೋಬ್ಬರಿ ಸುಮಾರು ಒಂದು 8,000 ಹುಡುಗರದ್ದು ಒಂದು ಲಿಸ್ಟ್ ಬಂತು. ಅಂತಂದರೆ ಆ ಎಲ್ಲ ಸ್ಟೂಡೆಂಟ್ಸ್ ಏನಾಯ್ತು ಅಂದರೆ ಸೀಟ್ ಸಿಕ್ಕು ಕೂಡ ಅಡ್ಮಿಷನ್ ಮಾಡಿಸ್ಕೊಂಡಿಲ್ಲ. ಓಕೆ, ಅಡ್ಮಿಷನ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ಕೇದಲ್ಲಿ ಹೋಗ್ಬಿಟ್ಟು ಸೀಟ್ ಕ್ಯಾನ್ಸಲೇಷನ್ ಆದರೂ ಮಾಡಿಸ್ಕೊಂಬರ್ಬೇಕು, ಅದನ್ನು ಕೂಡ ಮಾಡಿಲ್ಲ. ಹಂಗಾಗಿಬಿಟ್ಟು ಅವ್ರಿಗೆ ಈ ವರ್ಷನ ಕೂಡ ಹಂಗೆ ನೀವೇನಾದರೂ ಸೀಟ್ ಸಿಕ್ಕು ಕೂಡ ಕ್ಯಾನ್ಸಲೇಷನ್ ಮಾಡಿಸ್ಕೊಳ್ಳದೆ ಹೋದರೆ ಮುಂದಿನ ವರ್ಷ ನೀವೇನಾದರೂ KCT ಎಕ್ಸಾಮ್ ಬರ್ಕೊಂಡು ಏನಾದರೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ನಿಮಗೆ ಎಲಿಜಿಬಲ್ ಕೊಡಲ್ಲ. ಓಕೆ, KCT ಆ್ಯಂಡ್ ನೀಟ್ ಎರಡಕ್ಕೂ ಕೊಡಲ್ಲ ಅವರು. ಓಕೆ, ಬಟ್ ರಿಮೈನಿಂಗ್ ಎಲ್ಲ ಕೊಡ್ತಾರೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಭಯ ಪಡ್ತೈತೆ ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು ಏನಾದರೂ ತೊಂದರೆ ಮಾಡ್ತಾರೆ ಅಂತದ್ದು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡ್ರೆ, ಕಾಂಪಿಟೇಟಿವ್ ಎಕ್ಸಾಮೇ ಬೇರೆ ಇದೇ ಬೇರೆ. ಅಂದರೆ ಈ ಕೌನ್ಸ್ಲಿಂಗ್ ಬಗ್ಗೆ ಇದರಲ್ಲಿ ನಿಮ್ಗೆ ಏನೂ ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡಲ್ಲ. ಓಕೆ, ಹಂಗಾಗಿಬಿಟ್ಟು ನಿಮ್ಗೆ ಏನು ಹೇಳ್ತೀನಿ,
ಇವಾಗಲೇ 3ನೇ ತಾರೀಕುವರೆಗೂ ಕೂಡ ಟೈಮ್ ಅದ. 5,000 ರೂಪಾಯಿ ಇದೆ ದಂಡ. ಹೋಗ್ಬಿಟ್ಟು ಫೆನಾಲ್ಟಿ ಕಟ್ಬಿಟ್ಟು ನೀವು ಆರಾಮ್ಸೆ ಸೀಟ್ ಕ್ಯಾನ್ಸಲೇಷನ್ ಮಾಡಿಸ್ಕೊಂಬನ್ರಿ. ಇವಾಗ ಹೊಸ್ದಾಗಿ ಆಪ್ಷನ್ ಎಂಟ್ರಿ ಬಿಟ್ಟಿರ್ತಾರಲ್ವ, ಅವಾಗ ನಿಮಗೆ ಬೇಕಾಗಿರೋ ಕಾಲೇಜಸ್ನ ಮಾತ್ರ ಇಟ್ಕೋರಿ. ಸೀಟ್ ಸಿಕ್ಕರೆ ಅಡ್ಮಿಷನ್ ಮಾಡಿಸ್ಕೊರಿ. ಇಲ್ಲದೆ ಅಂತಂದರೆ ಸೀಟೇ ಸಿಗೋದಿರಲ್ಲ. ಅದು ಬೇರೆ ನಿಮ್ಗೆ ಇಷ್ಟ ಇಲ್ಲದ ಕಾಲೇಜ್ ಸಿಕ್ಕರೇ ಇರಲ್ಲ. ಯಾಕಂದ್ರೆ ನೀವು ಬೇಡವಾಗಿದ್ದ ಕಾಲೇಜ್ ಏನಕ್ಕೆ ಆ್ಯಡ್ ಮಾಡ್ಕೊ ಹೋಗ್ತೀರಾ. ಓಕೆ, ಹಂಗಾಗಿಬಿಟ್ಟು ನಿಮಗೆ ಒಂದು ಸ್ವಲ್ಪ ಮೈಂಡ್ ಅಂದರೆ ರಿಮೈಂಡ್ ಮಾಡ್ತಾಯಿದ್ದೀನಿ ಪದೇ ಪದೇ. ಏನಕ್ಕಂತಂದರೆ 2 ರೌಂಡಲ್ಲಿ ಮಾಡಿರೋ ತಪ್ಪು ಇವಾಗ ಮಾಡೋಕ್ಕೋಗ್ಬಿಡ್ರಿ. ಯಾಕಂದ್ರೆ ಹೊಸದಾಗಿ ಫ್ರೆಶ್ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ ಅಂತಂದರೆ ನಿಮ್ಗೆ ಯಾವ ರೀತಿ ಅನುಕೂಲ ಅನಿಸುತ್ತೋ, ಫಸ್ಟ್ ರೌಂಡ್ಗಿಂತ ಮುಂಚೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ಮಾಡಿರಿ. ಇವಾಗ ಸೀಟ್ ಸಿಕ್ಕರೆ ಓಕೆ, ಇಲ್ಲದೆ ಹತ್ರ ಡೋಂಟ್ ವರಿ, ನೋಡೋಣ ಮತ್ತೇನು ಮಾಡೋಕ್ಕಾಗಲ್ಲ ಅನ್ನೋದು. ಸುಮ್ಮನೆ ನೆಕ್ಸ್ಟ್ ವರ್ಷ ಆದರೂ ಬಿಡೋಕ್ಕೆ ಬರ್ತದೆ. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ನನಗೆ ಸ್ಪೆಷಲಿ BS ನರ್ಸಿಂಗ್ ಸ್ಟೂಡೆಂಟ್ಸು ಈಗ ನಾನು ಮಾತಾಡಿದ್ದೀನಿ. ಈ ಹಿಂದೆ ನಾನು ಒಂದು ಕಾಲೇಜ್ ಬಗ್ಗೆ ಹೇಳಿದ್ದೆ, 95 ಕೇಳಿದ್ದೆ. ಸ್ವಲ್ಪ ಇನ್ನೂ ಕೂಡ ಕಡಿಮೆ ಮಾಡ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಹಂಗಾಗಿಬಿಟ್ಟು BS ನರ್ಸಿಂಗ್ ಮ್ಯಾನೇಜ್ಮೆಂಟ್ ಸೀಟ್ ಯಾರಾದರೂ ಬೇಕಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲರೂ ಕೂಡ ಓಕೆ 90ಗೆ. ಫಾರ್ ಎಕ್ಸಾಂಪಲ್ ಈಗ ಗೌರ್ಮೆಂಟ್ ಕಾಲೇಜ್ 20,000 ಫೀಸ್ ಕಟ್ಟಿ ಹೋಗ್ತಾರೆ. ಗೌರ್ಮೆಂಟ್ ಕಾಲೇಜ್ ಹೇಳ್ತಿದ್ದೀನಿ, ಬಟ್ ಅಲ್ಲಿ ಬುಕ್ಸು ಯೂನಿಫಾರ್ಮು ಅದು ಇದು ಏನಕ್ಕಂತ ಅವ್ರಿಗೂ ಕೂಡ ಫೀಸ್ ಆಗಿಬಿಡುತ್ತೆ. ಓಕೆ, ಆ್ಯಂಡ್ ಪ್ರೈವೇಟ್ ಕಾಲೇಜು ಕೂಡ ಈ ಮ್ಯಾನೇಜ್ಮೆಂಟ್ ಸೀಟೇ ಇನ್ ಕೇಸ್ 1 ಲಕ್ಷ ಮೇಲೆ ತೊಗೊಂಡೋದ್ರೆ ಓಕೆ, ಅಲ್ಲಿ ಇನ್ನೂ ಕಾಲೇಜ್ ಫೀಸೇ ಅಷ್ಟು. ಅಲ್ಲಿ ಯೂನಿಫಾರ್ಮ್ಸು, ರೆಕಾರ್ಡ್ ಬುಕ್ಸ್ ಬೇರೆ, ಮತ್ತು ನೀವು ಸಿಲೆಬಸ್ ಬುಕ್ಸ್ ಬೇರೆ, ಮತ್ತು ಆ ಫೀಸ್ ಈ ಫೀಸ್, ಲೈಬ್ರರಿ ಫೀಸ್, ಸ್ಪೋರ್ಟ್ಸ್ ಫೀಸ್ ಅಂತೆಲ್ಲನೂ ಬರ್ತದೆ. ಅದೆಲ್ಲ ಸೇರಿ ಮತ್ತು ಇನ್ನೂ ಕೂಡ ಜಾಸ್ತಿ ಆಗ್ತಿರ್ತದೆ. ಅದನ್ನೆಲ್ಲ ಕೂಡ ಇನ್ಕ್ಲೂಡ್ ಮಾಡಿಕೊಂಡೆ ನಾನು 95 ಕೇಳಿದ್ದೆ. ಅದಕ್ಕಿಂತ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡೋಣಂತೆ, ನೋಡೋಣ. ಓಕೆ, ಇನ್ನೂ ಕೂಡ ಸ್ಟೂಡೆಂಟ್ಸ್, ಯಾಕಂದ್ರೆ ಭಾಳಷ್ಟು ಹುಡುಗರು ಕೇಳ್ತಿದ್ರೆ ಅಣ್ಣ ಇನ್ನೂ ಸ್ವಲ್ಪ ಹೇಳಿ, ನಮ್ಮ ಫ್ರೆಂಡ್ಸು ಕೂಡ ಬರ್ತಾರೆ ಅಂತ ಹೇಳಿದ್ರೆ, ಹಂಗಾಗಿಬಿಟ್ಟು ನೋಡೋಣ ಅಂತ ಹೇಳಿದ್ದು. ಎನಿವೇ ಈ ರೌಂಡ್ಗೆ ಆದರೂ ಸೀಟ್ ಸಿಗುತ್ತೆ, ಟ್ರೈ ಮಾಡಿ ನೋಡೋಣಂತೆ. ಏನಾದರೂ ಕಡೆಯಿಂದ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.